ಅವ್ರದ್ದು ಕರೆಕ್ಟ್ ಐತೆ. ನಾವು ಮಾತಾಡ್ಕೊಂಡು ಸರ್ ಏನು ಮಾತಾಡಲಿಲ್ಲ ಏನು ಮಾತಾಡಲಿಲ್ಲ ಮಾತಾಡೋಣ. ಏನಿಲ್ಲ ಹೇಳ್ರಿ. 29ನೇ ತಾರೀಕಲ್ಲಿ ಒಂದು ಕಂಪ್ಲೇಂಟ್ ಆಗಿಲ್ಲ ಅಂತ ಹೇಳಿದ್ರೆ ಬದಲಾಗೋರು ಅಂತ ಹೇಳಿ ನಾವು ಆ ಟೈಮಲ್ಲಿ ಒಂದು ಕಂಪ್ಲೇಂಟ್ ತಗೊಳ್ಳೋದ ನಾನು ಮೇಲಧಿಕಾರಿ ಕೊಡಿ ನಾನು ತಗೊಳ್ಳೋದು ಏನು ಮಾಡ್ತೀನಿ ಅದಕ್ಕೆ ನಾವು ಏನು ಮಾಡ್ತೀವಿ ಮೇಲಧಿಕಾರಿಗಳು ಬರೋವರೆಗೂ ನಾವು ಯಾವುದೇ ರೀತಿಯ ಸಾರ್ವಜನಿಕ ಅಡೆತಡೆ ಉಂಟು ಮಾಡಬೇಕು. ನಾವು ಇದೇ ಜಾಗದಲ್ಲಿ ಒಂದು ಸೈಡ್ ಶಾಂತಿಯುತವಾಗಿ ನಾವು ಕೂತ್ಕೊಳ್ತೀವಿ. ಯಾರು ಬರೋರು ಮೇಲಧಿಕಾರಿ ಯಾರು ಬರ್ತಾರೆ ಅವ್ರು ಬರೋರು, ನೀವು ಬರ್ತಿರೋ ಡಿ ಎಸ್ ಪಿ ಬರ್ತಾರೆ ಯಾರು ಬರ್ತಾರೆ. ಸಭೆಯಲ್ಲಿದ್ದ ಡಿ ಎಸ್ ಪಿ ಸಾಹೇಬ್ರನ್ನ ಏನೋ ಕಳಿಸ್ಕೊಡ್ತಾರಂತ ಅವ್ರು ಬಂದು ನಮ್ಮ ಮನೆಗೆ ತಗೊಂತಾರೆ. ಅವಾಗ ನಾವು ಅವ್ರಿಗೆ ನಾವು ಏನು ಕೊಟ್ಟಿರ್ತೀವಿ, ಇಲ್ಲ ಎಸ್ ಪಿ ಮೇಡಮೇ ಬರಬೇಕು, ನಮಗೆ ನ್ಯಾಯ ಕೊಟ್ಟು ಹೋಗ್ಬೇಕು ಅಂತ ಕೊಟ್ಟಿರ್ತೀವಿ. ಯಾಕೆ ಇವರು ಸಾರ್ವಜನಿಕರ ಜೊತೆ ಅಧಿಕೃತವಾಗಿ ವರ್ತಿಸಿದ್ದಾರೆ. ವಿಡಿಯೋ ಇದೆ ನಮ್ಮ ಹತ್ರ. ಇವ್ರು ಇರೋದೇ ಅದಕ್ಕೆ ಜನಸ್ನೇಹಿ ಪೊಲೀಸ್ ಅವ್ರಿಗೆ FIR ಹಾಕೋದು ಸೆಕೆಂಡ್. ಯಾರೇ ಬಂದು ಕೊಟ್ಟರು ತಗೋಬೇಕು. ಇವ್ರು ಬಂದಿಲ್ಲ ಸರ್, ಇವ್ರನ್ನ ಕ್ರಮ ಆಗಬೇಕು ಅಂತೇಳಿ ನಾವು ಆಗ ಸಾಹೇಬರು ಆಯ್ತರಪ್ಪ ಈಗ ಶೀಘ್ರತೆ ಮಾಡೋಕ್ಕಾಗಲ್ಲ, ನಮಗೆ ಒಂದಷ್ಟು ದಿನ ಟೈಮ್ ಬೇಕು ಅಂತ ಕೇಳ್ತಾರೆ. ನಾವು ಇದೇ ಜಾಗದಲ್ಲಿ ಎಲ್ಲ ಸಾರ್ವಜನಿಕರು ಒಟ್ಟಿಗೆ ಮಾತಾಡಿದಾಗ ಆಯಿತು ಸರ್ ನಿಮ್ಗೆ ಎಷ್ಟು ದಿನ ಟೈಮ್ ಬೇಕು, CM ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ 10ನೇ ತಾರೀಕುವರೆಗೂ ಟೈಮ್ ತಗೊಂಡು 11 ದಿನ ಟೈಮು ಸರ್, ಅವ್ರ ಮೇಲೆ ಏನು ಕ್ರಮ ಆಯಿತು ಅಂತ ನೀವು ನಮಗೆ ತಿಳಿಸ್ಬೇಕು ಅಂತ ಕೇಳ್ತೀವಿ. ಅದೇ ಥರ ನಾವು ನಿನ್ನೆ 10ನೇ ತಾರೀಕು DSP ಸಾಹೇಬ್ರ ಆಫೀಸಿಗೆ ಭೇಟಿ ನೀಡಿದ್ವಿ. ಒಂದು 50 ಜನ ನಮ್ಮವ್ರು ಯಾರು ನೀಡಿದ್ರು ಎಲ್ಲರೂ ಒಟ್ಟಿಗೆ ಹೋಗಿದ್ದು ಎಲ್ಲ ಕೇಳಿದ್ರು. ಅವ್ರು ಇನ್ನೂ ನಾನು ರಿಪ್ಲೈ ಕೊಟ್ಟಿಲ್ಲ, ಹಂಗಾಗಿ ನಾನು ಏನು ಕ್ರಮ ತಾಳಕ್ಕಾಗಿಲ್ಲ ಅಂತ ಹೇಳಿದ್ರು ಸಾಹೇಬ್ರು. ನಾವು ಅವತ್ತೇ ಹೇಳಿದ್ವಿ 10ನೇ ತಾರೀಕು ಕೊಡದೆ ನೀವು ಏನು ಕ್ರಮ ತಾಂಡ್ರಿ ಕೊಟ್ಟಿಲ್ಲ ಅಂದರೆ ಸರ್, ನಾವು ಯಾವುದೇ ಅನುಮತಿ ತಗೊಳ್ಳೋದ್ರಲ್ಲಿ ಇದೇ ಜಾಗದಲ್ಲಿ ನಮ್ಮ ಶಾಂತಿಯುತ ಬೇಡಿಕೆ ನಾವು ಯಾರ ವಿರುದ್ಧ ಧಿಕ್ಕಾರ ಕೂಗೋದಲ್ಲೇ ಇಲ್ಲ. ಯಾಕಂದರೆ ಪೊಲೀಸ್ ಇಲಾಖೆ ಮೇಲೆ ವಿಶೇಷ ಗೌರವ ಇರುತ್ತೆ. ನಮಗೇನೇ ಒಂದು ಯಾವುದೋ ಪೊಲೀಸರ ಬಗ್ಗೆ ನಾವು ಓಡ್ಬರೋದು, ನಾವು ಇಲಾಖೆನ ದೂರೋದು. ಅವ್ರ ವಿರುದ್ಧ ಕ್ರಮಕ್ಕಾಗಿ ನಾವು ಇಲ್ಲಿ ಕೂಡ್ತೀವಿ ಸರ್ ಅಂತ ಅವತ್ತೇ ನಾವು ಘೋಷಣೆ ಮಾಡಿದ್ದು. ಅದಕ್ಕಾಗಿ ಇವತ್ತು ಅದು ತಂಗು ತಿಳ್ಕೊಂಡಿದ್ದೀರೋ ಏನೋ ಗೊತ್ತಿಲ್ಲ ಸರ್. ಅವತ್ತು ನಾನು ಬಂದಿದ್ದೆ, ನಾನು ಕರೆದೆ DSP ಅವರು ಮಾತಾಡಿದ್ರು. ನಾನೇ ಕರೆದೆ, ಇವೆಲ್ಲ ಊಟಕ್ಕೆ ಹೋಗಿದ್ದೀವಿ ಬರೋದಿಲ್ಲ ಅಂತ ಮತ್ತೆ ನಾನು ವಾಪಸ್ ನಿಂತಿದ್ದೆ. ಏನೇ ವಿಚಾರ ಪೊಲೀಸ್ ಸ್ಟೇಷನ್ ಇರೋದು ಮತ್ತೆ ಕಂಪ್ಲೇಂಟ್ ಕೊಡಿ ಆಗಬೇಕಾದ್ರೆ ಮಾತಿಗೆ ಮಾತು ನೀವು ಮಾತಾಡಿದ್ರೆ ನಾವು ಮಾತಾಡಿದ್ರೆ ಅದು ಮಾತಿಗೆ ಮಾತಾಡೋದು ನಾವು ಸೈಡ್ ಹೇಳ್ತಾ ಇದ್ದೀವಿ. ಅದಾದ ನಂತರ ತನಿಖೆ ಮಾಡಿ ಏನಾಗುತ್ತೆ ಈಗ ಆಯ್ತು ಮಲ್ಲಪ್ಪ ಮಾತಾಡಿದ್ರೆ ಇಲ್ವೋ ಅಟ್ಲೀಸ್ಟ್ ಯಾವುದೇ ಕೇಸಲ್ಲಿ ಮಾತಾಡಿದ್ರಿ ಹೇಳ್ತಾ ಇದ್ದೀವಿ. ಬಂದಾಗಿಂತ ಅಂದರೆ ಯಾವ ಕೇಸಲ್ಲಿ ನಾವು ಸಹಕಾರ ಮಾಡಿಲ್ಲ, ಯಾವುದರಲ್ಲಿ ನಿಮಗೆ ಅಸಹಕಾರ ಮಾಡಿದ್ದೀವಿ. ಎಲ್ಲ ಕೇಸು ಅಟೆಂಡ್ ಮಾಡಿದ್ದೀವಿ. ಕೊಟ್ಟಿದ್ದ ಕೇಸಲ್ಲಿ FIR ಮಾಡಿದ್ದೀವಿ, ಅರೆಸ್ಟು ಆಗಿದೆ. ಏನಕ್ಕೆ ಬಂದು ಕೇಳಿದ್ರೆ ಎಲ್ಲದಕ್ಕೂ ಸ್ಪಂದನೆ ಮಾಡಿದ್ದೀವಿ. ಹಂಗೆ ಇದ್ದಾಗ ಪ್ರತಿ ಸಾರಿನೂ ನಮಗೆ ಇದು ಸಿಗ್ತಾ ಇಲ್ಲ. ಯಾವ ನಾನು ಮಾತಾಡ್ತೀನಿ ಇದೇ ಜಾಗದಲ್ಲಿ ಅವರು ನಮ್ಮ ಕಾಲನ್ನ ಪಿಕ್ ಮಾಡಲ್ಲ. ಯಾಕೆ ಹಿರಿಯರಿಗೆ ಹೇಳಬೇಕು ಅಂದಾಗ ಇಲ್ಲಿ ಒಂದು ಉಪವಿಭಾಗದಲ್ಲಿ ಅವರೇ ಹಿರಿಯರು ಈ ಸಬ್ ಡಿವಿಷನಲ್ಲಿ ಅವ್ರಿಗೆ ತಿಳಿಸ್ಬೇಕು ಅಂತ ನಾನು ಕಾಲ್ ಮಾಡ್ತೀನಿ. 4 ಕಾಲ್ ಮಾಡ್ತೀನಿ, ಅವ್ರು ಪಿಕ್ ಮಾಡಲ್ಲ. ಮೀಟಿಂಗಲ್ಲಿ ಇದ್ರಂತೆ ಅದು ನಮಗೆ ಗೊತ್ತಿಲ್ಲ. ತಿಳಿಸೋಕ್ಕಾಗಿ ಮಾಡ್ತೀವಿ. ಆಗ ನಾನು ತಗೊಳ್ಳಲ್ಲ, ನಮ್ಮ ಹಿರಿಯ ಅಧಿಕಾರಿಗಳು ಬರೋವರೆಗೂ ನೀವು ಹಿರಿಯ ಅಂದಾಗ ನಾವು ಎಲ್ಲಿರ್ಬೇಕು? ಮೀಟಿಂಗ್ ಇದ್ದಿದ್ದು ನನಗೂ ಗೊತ್ತಿತ್ತು ಸರ್. ಆಯಿತು ಫೋನ್ ಎತ್ತಿದ್ರೆ ಆಯ್ತು 4-5 ಸಾರಿ. ಇವನ್ ನನಗೂ ನಮ್ಮ ಪುಟ್ಟರಾಜು 5-6 ಸಾರಿ ಫೋನ್ ಮಾಡಿದ. ನಮ್ಮ ಸ್ಟೇಷನಿಂದ SHO 5-6 ಸಾರಿ ಫೋನ್ ಮಾಡಿದ್ರು. ನಾನು ಫೋನ್ ಮಿಸ್ ಮಾಡಿಲ್ಲ. ಮೀಟಿಂಗು ಸೀರಿಯಸ್ ಆಗಿ ನಡೀತಾ ಇದೆ. ಈ ವಿಚಾರದಲ್ಲಿ ಆಯ್ತಪ್ಪ DSP ಸಾಹೇಬರು ಬಂದರು, ಮಾತಾಡಿದ್ರು, ನಾವು ಇದು ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ದೂರು ಕೊಟ್ಟು ಕಂಪ್ಲೇಂಟ್ ತಗೊಂಡಿದೆ. ಆಯ್ತು ಮತ್ತೆ ನಾನು ಹೇಳೋದು ಪ್ರತಿ ಬಾರಿನೂ ಒಂದು ಹೈಯರ್ ಆಫೀಸರಿಗೆ ಕರೆದು ಒಂದು FIR ಆಗಲಿ ಪ್ರತಿ ಬಾರಿ ನಮ್ಮ ಠಾಣೆಯಿಂದ ಪ್ರತಿ ಬಾರಿ ಯಾವಾಗಾಗಿದೆ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಅವತ್ತು ನೀವು ಬಂದ್ರಿ, ಯಾವುದೋ ಸೈಬರ್ ಅಫೆಕ್ಟ್ ಆಗಿದೆ ಅಂತ ನಾನು ಹೇಳ್ತೀನಿ. ನೀವು ಬಂದ್ರಿ, ನಾನು ಇಷ್ಟು ಎಕ್ಸಾಂಪಲ್ ಹೇಳಬಲ್ಲೆ, ಅದು ನನಗೆ ಹೇಳೋದು ಇಷ್ಟ ಇಲ್ಲ. ಅದು ಹೊರಗೆ ಏನೇನಾಗಿದೆ ಈಗ ಎಲ್ಲರಿಗೂ ಬರ್ತದೆ. ನೀವು ಬಂದ್ರಿ, FIR
ಸಹಿತ ಹಾಕಿರಲಿಲ್ಲ. ಇಮಿಡಿಯೇಟ್ ನಿಮ್ಮ ಜೊತೆ ಕಳಿಸ್ಕೊಟ್ಟೆ. ಯಾಕೆ ಒಂದವರೆಗೆ ಸುಮಾರು ಎಫ್ಐಆರ್ ಆಗೋದನ್ನು ಬೇಡ ಅಂತ ಹೇಳಿ ನಾವೇ ಕನ್ವಿನ್ಸ್ ಮಾಡಿ ಬೇಡ ಬಿಡಲ್ಲ, ನೀವು ಹೊಂದಾಣಿಕೆ ಮಾಡ್ಕೊಂಡು ಹೇಳಿದ್ದೀವಿ. ಅದು ಯಾರ್ಯಾರಿಗೆ ಅಂತ ಇಂಟರ್ನಲ್ಲೂ ನಿಮಗೆ ಗೊತ್ತಿದೆ. ಪ್ರತಿಯೊಂದನ್ನು ನೀವು ಹಿಂಗೆ ಕಿತ್ತಾಟಿಗೆ ಬಂದರೆ ನಿಮ್ಮ ಹೊಂದಾಣಿಕೆ ಚೆನ್ನಾಗಿರ್ಬೇಕೆ ಬಿಟ್ಟರೆ ಪ್ರತಿಯೊಂದಕ್ಕೂ ನೀವು ನಮ್ಮ ಮೇಲೆ ನಾವು ಮಾಡಲಿಲ್ಲ ಅಂತ ನಾವು ನಿಮ್ಮ ಮೇಲೆ ನೀವು ಸಹಕಾರ ಮಾಡಲಿಲ್ಲ ಅಂತಂದರೆ ಹೆಂಗಾಗುತ್ತೆ? ಆಯ್ತು ಸರ್, ಒಂದು ಮಾತು, ನೀವು ಸಹಕಾರ ಮಾಡಿದ್ದೀರಾ. ನಾವು ಕೆಲವೊಂದು ಕೇಸ್ಗಳಲ್ಲಿ ಕೇಸ್ ಆಗದಂಗೆ ನಾವುಗಳು ಕೂಡ ನೋಡ್ಕೊಂಡಿದ್ದೀವಿ. ಹೌದು, ಅದು ಒಂದು ಹೊಂದಾಣಿಕೆ ಮನೋಭಾವ. ಹೌದು. ನಿನ್ನೆವರೆಗೂ 11 ದಿನ ಆಯಿತು ಸರ್ ನಾವಿಲ್ಲಿ ಕೂತು. ನೀವು ಠಾಣೆಯ ಮುಖ್ಯಾಧಿಕಾರಿ, ನೀವು ಠಾಣಾಧಿಕಾರಿಗಳು ಆಯಿತು. ಇವ್ರು ಯಾಕೆ ಕೂತಿದ್ರು ಅವತ್ತು ನಾವು ಊಟಕ್ಕೆ ಹೋದ ನೀವು ಬಂದ ಟೈಮಲ್ಲಿ ಅದು ಆಗಲಿಲ್ಲ. ಅಷ್ಟು ದಿನದಿಂದ ಇಷ್ಟು ದಿನವರೆಗೂ ನೀವು ಒಂದು ಮಾತು ಕರೆದು ಯಾರು ಬಂದಿದ್ರು ಅವತ್ತು ಲೀಡರ್ಸ್ಗಳು ಮಾತಾಡೋಣ ಏನಾಗಿದೆ ಅನ್ನೋ ಕೇಳೋ ಇದೇ ಬರಲಿಲ್ಲ. ಆಯ್ತಪ್ಪ, ಅದನ್ನ ನೀವೇ ಮಾಡ್ಬೋದಿತ್ತಲ್ವಾ? ಈಗ ನಾವು ಕರಿಬೇಕಾ ನೀವು ಕರಿಬೇಕಾ? ಆಯ್ತು, ನಾನು ಹೇಳ್ತಾ ಇದ್ದೀನಿ, ನೀವು ಹೇಳಿದ್ರಲ್ಲ, ನೀವೇ ಬಂದು ನಾವು ಹಿಂಗೆ ಕೊಟ್ಟಿದ್ರಿ, ಏನಾಯ್ತು ಇದ್ರ ಬಗ್ಗೆ, ಏನು ಮಾಡಿದ್ರಿ ಅಂತ ನೀವು ಕೇಳಿದ್ರಿ ಅನ್ನೋ ತಪ್ಪಾಗ್ತಿತ್ತಾ? ನಾವು ಕೇಳಿಲ್ಲ, ಆಯ್ತು ಬಿಡಿ. ನೀವು ಕೇಳಿದ್ರೆ ಅನ್ನೋ ತಪ್ಪಾಗ್ತಿತ್ತಾ? ನಿಮಗೆ ಸಂಪೂರ್ಣ ಮಾಹಿತಿ ಇತ್ತಲ್ಲ ಸರ್? ಮಾಹಿತಿ ಬಗ್ಗೆನೇ ನಾನು ಕೇಳ್ಕೊಂಡು ನಾನು ಅವತ್ತು ಕರೆದೆ. ನಾವು ಬರೋದಿಲ್ಲ, ಅದೇ ನನ್ನ ತಂದಲ್ಲಿ ಮಾತಾಡಿದ್ರಿ. ನಾನು ನಾಗಣ್ಣನಿಗೂ ಕರೆದೆ, ನಾಗಣ್ಣಗೂ ಮಾತಾಡಿದೆ ವಿಚಾರವಾಗಿ. ಹಿಂದಿನ ದಿನ ನೈಟು ನಾಗಣ್ಣನಿಗೆ ಮಾತಾಡಿದಾಗ ನಾಗಣ್ಣ ಹೇಳಿದ್ರು ನಮ್ಮ PSI ನಾನು ಕಳಿಸ್ಕೊಡ್ತೀನಿ ಅಂತಂದೆ. ಅದು ಬೇರೆ ಅರ್ಥ ಆಯಿತು. ಅದ್ರ ಬಗ್ಗೆ ನಾವೇನು ಕ್ವಶನ್ ಮಾಡೋಕ್ಕೆ ಹೋಗಿಲ್ಲ, ಎಲ್ಲೂ ಮಾತಾಡೋಕೆ ಹೋಗಿಲ್ಲ. ಯಾವುದೇ ವಿಚಾರನೂ ಸಹಿತ ನಾನು ಒಟ್ಟು ಮಾತಾಡ್ತಿದ್ದೆ. ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ನಿಮ್ಗೆ ಕಳಿಸುವಂಥ ನಮ್ಮ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಸರಿ ಇದ್ದರೆ ಸರಿ, ತಪ್ಪಿದ್ರೆ ತಪ್ಪು, ನಂದಾಗಿರ್ಬೋದು ನಿಂದಾಗಿರ್ಬೋದು. ಹಂಗಿದ್ದಾಗ ನೀವು ಬಂದು ಕೇಳ್ಬೋದಿತ್ತಲ್ವ? ನಾನು SH ಆಯಿತು, ನಾನಿಂದ SH ನೀವೇ ಬಂದು ನನಗೆ ಕೇಳ್ಬೋದಿತ್ತು, ಹಿಂಗಾಗಿದೆ ಈ ಥರ ಆಗಿದೆ, ಸ್ಪಂದಿಸ್ತಾ ಇದ್ದಾರಾ ಇಲ್ವಾ? ಯಾವ ಒಂದು ಉದಾಹರಣೆ ಸಮೇತ ಹೇಳಿ, ಇಂಥ ಕೇಸಲ್ಲಿ ನಾವು ಬಂದಿದ್ವಿ, ಸ್ಪಂದಿಸಿಲ್ಲ ಅಂತ. ಅವಾಗ ನಾನು ಒಪ್ಕೊತೀನಿ, ಹೌದು ಸ್ಪಂದಿಸಿಲ್ಲ ಅಂತ ನಾನು ಒಪ್ಕೊತೀನಿ. ನೋಡಿ ಸರ್, ನಾವೇ ಬಂದು ಮೇಲ್ಬಿದ್ದು ಕೇಳಕ್ಕೆ ಹೋದ್ರೆ ಅದು ಸಿದ್ಧಾಂತ ಅಲ್ಲ. ನಾವು ಇದೇ ಜಾಗದಲ್ಲಿ DSP ಗಡುವು ಕೊಟ್ಟಿದ್ದು. ಸಮಸ್ಯೆ ಇದೆ ಅಂತಂದರೆ ಸಮಸ್ಯೆಗೆ ಪರಿಹಾರ ಬೇಕು. ನೀವ ಅಂತ ನೋಡ್ಕೊಂಡು ಪರಿಹಾರ ಸಿಗೋದಿಲ್ಲ. ಸಮಸ್ಯೆಗೆ ನೀವು ಕೇಳಬೇಕು, ನಮ್ಮಿಂದ ತಪ್ಪಾಗಿ ನಾವು ಹೇಳ್ತೀವಿ, ಹೌದು ನಮ್ಮ ಈ ಥರ ಆಗಿದೆ ಅಂತ. ಒಂದು ಇದರಲ್ಲಿ ಬಂದಿದ್ರಿ, ಯಾವುದೋ ಫಸ್ಟ್ ನಿಮ್ಮ ಭೇಟಿಯಾಗಿದ್ದು ಇದೊಂದು ಅಟ್ರಾಸಿಟಿ ಕೇಸಲ್ಲಿ ಬಂಡಿಹಳ್ಳಿ ಅಟ್ರಾಸಿಟಿ ಕೇಸ್, ಬೈಕ್ ಸುಟ್ಟು ಹಾಕಿದ್ದು. ಅದು ವಿಚಾರ ಏನು ಅಂತ ಎಲ್ಲರಿಗೂ ಗೊತ್ತಿದೆ. ಅದರಲ್ಲಿ ನಾವು ಸ್ಟ್ರೈಕ್ ಮಾಡೋಕ್ಕೆ ಎರಡನೇ ದಿನಕ್ಕೆ 3-4ನೇ ದಿನಕ್ಕೆ ನಾವು ಆರೋಪಿ ಎಲ್ಲರಿಗೂ ಅರೆಸ್ಟ್ ಮಾಡ್ಕೊಂಡು ಬಂದಿದ್ವಿ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಆಗ ನಾನು ಕೆಲವೊಂದು ಸಾರಿ ಸಿಟ್ಟಲ್ಲಿ ಮಾತಾಡಿರ್ತೇನೆ, ಇಲ್ಲ ಅಂತ ಹೇಳೋದಿಲ್ಲ. ಅದನ್ನು ಇವನ್ ನಮ್ಮ ಸ್ಟಾಫ್ ಆಗಿರ್ಬೋದು, ಪಬ್ಲಿಕ್ ಆಗಿರ್ಬೋದು, ಏನೋ ಮಾತಾಡಿದಾರೆ ಬಿಡು, ನಮ್ಗೆ ಇವಾಗ ಕೆಲಸ ಮಾಡ್ಕೊಳ್ತಾರೆ ಅಂತ ಮ್ಯಾಕ್ಸಿಮಮ್ ಅದನ್ನೇ ಮಾತಾಡ್ತಾರೆ. ನಮ್ಮ ಸ್ಟಾಫು ಅಷ್ಟೇ ಏನೋ ಸಿಟ್ಟಲ್ಲಿದ್ದಾರೆ, ಇಲ್ಲ ಹೋಗಿ ಏನೋ ಟೆನ್ಷನ್ ಇರಬೇಕು ಅಂತ. ಅದು ಆ ಮನಸ್ಥಿತಿ ಇದ್ದರೆ ಏನೂ ಸಮಸ್ಯೆ ಆಗೋದಿಲ್ಲ. ಎಲ್ಲ ಸಹಕಾರನೇ ಕೊಡ್ತಾ ಇಲ್ಲ ಅನ್ನೋ ಲೆಕ್ಕಕ್ಕೆ ನೀವು ಒಟ್ಟವನ್ನು ಜಿದ್ದಾಗಿದ್ದೆ ಮಾಡಿ ನಾವೇನು ಮಾಡೋಣ? ನೀವು ಹೇಳಿ. ಫಸ್ಟೇ ಹೇಳಿದೆ, ನಮಗೆ ಪೊಲೀಸ್ ಇಲಾಖೆ ಮೇಲೆ ವಿಶೇಷ ಗೌರವ ಇದೆ ಅಂತಲೂ ಹೇಳಿದೆ. ಆ ಗೌರವದಿಂದ ನಮಗೂ ಆಯ್ತಾ? ನಾವು ಎಲ್ಲೇ ಅನ್ಯಾಯ ಆದರೂ ಯಾಕೆ ಕೂಡ ಬರ್ತೀವಿ? ಪೊಲೀಸ್ ಸ್ಟೇಷನ್ ಇರೋದು ನಂದಲ್ಲ, ಇದು ಮಲ್ಲಪ್ಪನಲ್ಲ, ಯಾವುದೋ ಎಕ್ಸೈಸ್ ಅಲ್ಲ, ಸಾರ್ವಜನಿಕರಿಗೋಸ್ಕರ ಪೊಲೀಸ್ ಠಾಣೆ ಇರೋದು. ನೀವು ಬರ್ತೀರಾ, ದೂರು ಕೊಡ್ತೀರಾ, ಎಸ್ ಇಲ್ವಾ, ಆಗತ್ತೆ ಆಗಲ್ಲ ಹೇಳ್ತೀವಿ. ಇವೆಲ್ಲ ದಾಟಿ ವ್ಯತ್ಯಾಸ ಆಗಿರ್ಬೋದು. ಅದಾದ ನಂತರ ನೀವು ಮಾತಾಡಿರ್ತೀರ, ನಾವು ಮಾತಾಡಿರ್ತೀವಿ. ಎಲ್ಲ ಫಸ್ಟು ಫ್ರೆಂಡ್ಶಿಪ್ ಆಗೋದು ಜಗಳದಿಂದನೇ. ಯಾರು ಬರ್ತಾ ಇದ್ದಾರೆ ಫ್ರೆಂಡ್ಶಿಪ್ಪು ನಮಗೆ ಹೆಂಗ ಮೇಲೆ ಕೈ ಹಾಕೊಳ್ತಿಲ್ಲ. ಫಸ್ಟು ಫ್ರೆಂಡ್ಶಿಪ್ಪು ಜಗಳದಿಂದನೇ ಆಗುತ್ತೆ. ಅದಾಗ್ತಾ ನಮ್ಮಲ್ಲಿ ಹೊಂದಾಣಿಕೆ ಚೆನ್ನಾಗಿ ಬಂದಿದ್ರೆ ಚೆನ್ನಾಗಿ ಹೋಗುತ್ತೆ. ಅದನ್ನು ನೀವು ಮಾಡ್ಕೊಂಡು ಹೋಗೋಕೆ ಕೊಡ್ತಾ ಇಲ್ಲ ಅಂದರೆ ನಾವೇನು ಮಾಡೋಣ ಹೇಳಿ? ನೀವು ಹೇಳಿ. ಈಗ ನನಗೆ ಆಯಿತು, ಈ ಕೇಸ್ ಬಿಟ್ಟರೆ ಬೇರೆ ಯಾವ ಕೇಸಲ್ಲಿ ನಾವು ನಿಮಗೆ ಸ್ಪಂದಿಸಿದ ಹೇಳಿ. ನಾವು ಅದನ್ನು ಲೀಡರು ಅಂದರೆ ಭೀಮಾರ್ಮಿ ಒಂದೇ ಅಲ್ಲ, ಬೇರೆ ಬೇರೆ ಸಂಘಟನೆಯವ್ರು ಎಲ್ಲ ಇತ್ತು. ಅವರು ಸೌಜನ್ಯಕ್ಕೆ ಕೂರಿಗೆ ಅನ್ನೋದು ಬೇಡ ಬಿಡಿ. ನಾವು ಒಟ್ಟಿಟ್ಟು ಸರ್ ನಿನ್ನೆ ಅವ್ರು ಕಂಪ್ಲೇಂಟ್ ಕೊಡೋಕ್ಕೆ ಬಂದಾಗ ನೀವು ಯಾಕೆ ತಗೊಳಕ್ಕೆ ಏನಾಗಿದೆ ಸರ್? ನಾವು ಕೊಟ್ಟ ತಕ್ಷಣ ನೀವು FIR ಹಾಕಬೇಕು ಅನ್ನೋದಿಲ್ಲ, ನೀವು ವಿಚಾರಣೆ ಮಾಡ್ತೀರಾ? ಅರ್ಜಿ ತಗೊಳಕ್ಕೆ ಏನಂತೆ ಮಾತಾಡೋದು ಅಂತ ಹೇಳ್ಬೋದಾಗಿತ್ತು ಅಷ್ಟೇ. ಅದು ಆ ಸಂದರ್ಭದಲ್ಲಿ ನಾವು ಮನಸ್ಸಿಗೆ ಹೇಗಿಂತ ಗೊತ್ತಿಲ್ಲ, ಅದು ಹೇಳಬೇಕಾಗಿತ್ತು, ಹೇಳಿಲ್ಲ. ಅಷ್ಟೇ ವಿಚಾರಕ್ಕೆ ನೀವು ಇಷ್ಟು ದೊಡ್ಡದಾಗಿ ನಾವು ಏನೋ ದೊಡ್ಡ ತಪ್ಪು ಮಾಡಿದ್ದೀವಿ ಅನ್ನೋದನ್ನು ತಿಳಿಸಿದ್ರೆ ನಮ್ಮ ಮರ್ಯಾದೆ ಏನಾಗುತ್ತೆ, ನಿಮ್ಮ ಸಂಬಂಧ ಹೇಗಿದೆ ಅಂತ ಜನಕ್ಕೆ ಏನಂತ ಅರ್ಥ ಆಗುತ್ತೆ? ನೀವು ಹೇಳಿ. ಅಷ್ಟು ವಿಚಾರಕ್ಕೆ ಆಯ್ತಪ್ಪ ಕಂಪ್ಲೇಂಟ್ ತಗೊಳ್ಳಿಲ್ಲ, ಏನು ಸೀರಿಯಸ್ ಮ್ಯಾಟ್ರ್? ಅದು ತುಂಬ ಸೀರಿಯಸ್ ಮ್ಯಾಟ್ರಾ? ಇಲ್ಲ ಅಲ್ವಾ? ಮಲ್ಲಪ್ಪನು ಹೇಳಬೇಕಾಯಿತು, ಆಯ್ತಪ್ಪ ನಮ್ಮ ಆರ್ಸಸ್ ಮಾತ್ರ ನಾನು ಹೇಳ್ತೀನಿ ಅಂದರೆ ಇಷ್ಟು ಅಲ್ಲಿ ಮುಂದಾಗ್ತಾ ಇತ್ತು. ಅದು ಆಯಿತು, ಆಗಲಿಲ್ಲ. ನಿಮಗೆ ಗೊತ್ತಿತ್ತಲ್ವಾ, ನೀವು ಇಲಾಖೆಯಲ್ಲಿ ಇನ್ನೊಂದು ಔಟ್ ಎಲ್ಲ ನೋಡಿದ್ರಲ್ವಾ, ಸಣ್ಣ ಕಾನ್ಸ್ಟೇಬಲಿಂದ SP ಅವ್ರಿಗೂ ಮಾಡಿದ್ರಲ್ವಾ, ನೀವು ಹೇಳ್ಬೋದಿತ್ತಲ್ವಾ ಹಿಂಗಿದೆ ಹಿಂಗೆ ಮಾಡಿ ಅಂತ. ಯಾರೂ ಹೇಳಲಿಲ್ಲ. ಸ್ಪೈಟು ನಾನು ಸಹಿತ ಬಂದೆ ಅವತ್ತು, ಮೇಡಮೇ ಕಳಿಸಿದ್ರು. ಹೊಸನೇನೋ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದರು, ನನಗೆ ಫೋನ್ ಪಿಕ್ ಮಾಡೋಕ್ಕಾಗಲ್ಲ, ನೀವು ಹೋಗಿ ಅಂತ ಬಿಟ್ಟು ಮೇಡಮ್ ಕಳಿಸಿದ್ರು. ನಾನು ಬಂದೆ, ನಾನು ಊಟ ಮಾಡಿರಲಿಲ್ಲ ಅವತ್ತು. ನಾನು ಬಂದು ಕೂತ್ಕೊಂಡು ಕರೆಯಕ್ಕೆ ಕಳಿಸಿದೆ ಪುಟ್ಟರಾಜಿಗೆ, ನಾನೇ ಫೋನ್ ಮಾಡಿದೆ.
ಊಟಕ್ಕೆ ಹೋಗಿದ್ದೀವಿ ಬರ್ತೀವಿ ಅಂತಂದರೆ ನಾನು ಆಲ್ಮೋಸ್ಟ್ 1 ಅವರ್ ಕಾದೆ. 1 ಅವರ್ ಕಾದು ಈಗ ಬರಲ್ಲ ಅಂತ ಕ್ಲಿಯರಾಗಿ ಹೇಳಿದ್ರಿಂದ ನನಗೂ ಬೇಜಾರಾಯಿತು. ನಾನು ಹೋದೆ, ಆಯಿತು ಮೀಟಿಂಗ್ ಇದೆ, ಮೀಟಿಂಗ್ ಹೋಗಿ ಮತ್ತು ನಮ್ಮ ಡಿ ಎಸ್ ಮೀಟಿಂಗ್ ಹೋಗಿ ಆಯಿತು ನಾನು ಮಾತಾಡಿದ್ದೀನಿ ಅಂತ ಹೋಗಿ ಇಷ್ಟು ಸಣ್ಣ ವಿಚಾರಕ್ಕೆ ನೀವು ಇಟ್ಕೊಂಡು ದೇಶನ ಸ್ಟ್ರೈಕ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಬೇರೆ ಆಯ್ತಪ್ಪ ಎಲ್ಲನೂ ಲೀಗಲಿನೇ ಆಗ್ತದಾ? ನಾವು ಕೇಳೋದು ನೀವು ಕೇಳೋದು ಎಲ್ಲನೂ ಲೀಗಲಿನೇ ಆಗ್ತದಾ? ಸಣ್ಣ ಪುಟ್ಟ ಸಮಯ ಸಂದರ್ಭ ನಿಮಗೂ ಬರ್ತದೆ, ನಮಗೂ ಬರ್ತದೆ, ಯಾರು ಏನೂ ಇದಿಲ್ಲ, ಎಲ್ಲ ಟ್ರಾನ್ಸ್ಪರೆಂಟೇ. ನಿಮ್ಮ ಮುಖ ನನಗೆ ಕಾಣುತ್ತೆ, ನನ್ನ ಮುಖ ನಿಮ್ಗೆ ಕಾಣುತ್ತೆ, ನಿಮಗೇನು ನನಗೆ ಕಾಣುತ್ತೆ, ನನಗೆ ಕಾಣುತ್ತಲ್ಲ. ಆ ಸಂದರ್ಭದಲ್ಲಿ ಏನು ಮಾಡಬೇಕು? ಇದಾಗಿ ನೀವು ಹಿಂಗೆ ಮಾಡ್ಕೊಂಡು ಹೋದರೆ ಹೊಂದಾಣಿಕೆ ಅನ್ನೋದು ಹೆಂಗೆ ಬರ್ತದೆ? ನಾವು ಇಂಥ ಎಕ್ಸಾಂಪಲ್ ಹೇಳಿ, ನಿಮ್ಮ ಪೊಲೀಸ್ ಠಾಣೆಯಿಂದ ನಾವು ಇಂಥ ಕೇಸಿಗೆ ಬಂದಿದ್ದೀವಿ, ನಮಗೆ ಆಗಿಲ್ಲ ಇದು ಎಕ್ಸಾಂಪಲ್ ಹೇಳಿ ನಾನು ಒಪ್ಕೋತೀನಿ. ನಮ್ಮಿಂದ ತಪ್ಪಾಗಿದ್ರೆ ಆಯಿತು, ತಪ್ಪಾಗಿದೆ ಅಂತ ಇದು ಮಾಡ್ಕೊತೀನಿ. ಈಗ ಇಲ್ಲಿ ಬಂದ್ರಪ್ಪ ಆಯಿತು, ಬೈಕ್ ಕುತ್ಕೊಳ್ಳೋಂಗಿಲ್ಲ ಮಾಡೋಂಗಿಲ್ಲ, ಅದು ಬೇರೆ ವಿಚಾರ. ಕುತ್ಕೊಳ್ಳೋದಂದ್ರೆ ಬೇರೆ ವಿಚಾರ. ಏನು ಮೆಸೇಜ್ ಹೋಗುತ್ತೆ ನೀವು ಹೇಳಿ, ಏನು ಮೆಸೇಜ್ ಹೋಗುತ್ತೆ ಹೇಳಿ. ಕುತ್ಕೊಂಡು ನೀವು ಮಾತಾಡ್ಬೋದಾಯ್ತಲ್ವಾ? ನೀವು ಕೇಳಿದ್ರಿ, ನಾನು ಎಸ್ ಹೇಳಿದ್ದೆ, ಹೀಗಾಗಿದೆ ನಿಮ್ಮ ಸ್ಟೇಷನಿಂದ, ಸರಿನಾ ತಪ್ಪು ಆಮೇಲೆ ವಿಚಾರ ಕುತ್ಕೊಂಡು ಮಾತಾಡ್ಬೋದಾಯ್ತಲ್ವಾ? ನಾವು ನೆನ್ನೆ ಡಿ ಎಸ್ ಪಿ ಹತ್ರ ಹೋಗಿದ್ವಿ ಸರ್. ಸಂದರ್ಭದಿಂದ ನಿಮಗೆ ಗೊತ್ತಿದೆ, ನಾವು ಏನು ಮಾಡಿದ್ದೀವಿ ಅನ್ನೋದು ನಿಮಗೆ ಗೊತ್ತಿದೆ. ಅದು ಯಾವ ಥರ ನಿಂತಾಗಾಯ್ತು ನಾವು? ನೀವೇ ಹೇಳಿ ಸರ್. ನಾವು ನೋಡಿ ನಾವೇ ಸೈಕಲ್ ಹಾಕೊಂಡೇ ಮಾಡ್ತೀವಿ, ನಾವೇ ಬೇರೆ ಬಿಟ್ಟೆ ಮಾಡ್ತೀವಿ. ನೀವು ಅರ್ಥ ಮಾಡ್ಕೊಳ್ಳಿ.